ಆತ್ಮೀಯ ವಿದ್ಯಾರ್ಥಿಗಳೇ, BA 3ನೇ ಸೆಮ್ನ ಮಾನಿಟರಿ ಎಕನಾಮಿಕ್ಸ್ನಲ್ಲಿ ಬರ್ತಕ್ಕಂಥ ಮೊದಲ ಅಧ್ಯಾಯ ಹಣ ಅಥವಾ ಮನಿ, ಈ ಅಧ್ಯಾಯದ ಬಗ್ಗೆ ಚರ್ಚೆ ಮಾಡೋಣ. ಮೀನಿಂಗ್ ಆಫ್ ಮನಿ: ಎನಿಥಿಂಗ್ ದ್ಯಾಟ್ ಈಸ್ ಜನರಲಿ ಎಕ್ಸ್ಪೆಕ್ಟೆಡ್ ಇನ್ ಪೇಮೆಂಟ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಇನ್ ದ ರೀಪೇಮೆಂಟ್ ಫಾರ್ ಡೆಬ್ಟ್ಸ್, ಇಟ್ಸ್ ಕಾಲ್ಡ್ ಮನಿ. ಅಂದರೆ ಸರಕು ಮತ್ತು ಸೇವೆಗಳನ್ನಾಗೆ ಪಾವತಿಸುವಾಗ ಅಥವಾ ಸಾಲಗಳನ್ನು ಮರುಪಾವತಿ ಮಾಡುವಾಗ ಸಾರ್ವತ್ರಿಕವಾಗಿ ಸ್ವೀಕರಿಸುವ ಯಾವುದೇ ವಸ್ತುವನ್ನು ಹಣ ಅಂತೇಳಿ ಕರಿಬಹುದು. ಇನ್ನು ಹಣವನ್ನು ಸಂಕ್ಷಿಪ್ತವಾಗಿ ವ್ಯಾಖ್ಯಾನಿಸೋದಾದರೆ, ಹಣದ ಕಾರ್ಯವನ್ನು ನಿರ್ವಹಿಸುವ ಯಾವುದೇ ವಸ್ತುವೇ ಹಣ. ಇದರ ಅರ್ಥ, ಮನಿ ಈಸ್ ಎನಿಥಿಂಗ್ ವಿಚ್ ಪರ್ಫಾರ್ಮ್ಸ್ ದ ಫಂಕ್ಷನ್ ಆಫ್ ಮನಿ. ಹಣ ಯಾವ ಕಾರ್ಯಗಳನ್ನು ನಿರ್ವಹಿಸ್ತದೋ ಅಥವಾ ಹಣದ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥ ಯಾವುದೇ ವಸ್ತುವನ್ನು ನಾವು ಹಣ ಅಂತೇಳಿ ಕರಿಬೋದು. ಈ ಹಣ ಅನ್ನೋದು 2-3 ಹಂತಗಳಲ್ಲಿ ವಿಕಾಸನ ಆಗ್ತಾ ಬಂತು. ಅದಕ್ಕಿಂತ ಮುಂಚೆ ನಾವು ಹಣದ ಬಗ್ಗೆ ಒಬ್ಬರ ವ್ಯಾಖ್ಯಾನವನ್ನು ನೋಡೋಣ. ಕ್ರೌಥರ್ ಎನ್ನುವ ಅರ್ಥಶಾಸ್ತ್ರಜ್ಞರು ನೀಡಿದಂಥ ವ್ಯಾಖ್ಯಾನ: ವಿನಿಮಯ ಸಾಧನವಾಗಿ, ಅಂದರೆ ಸಾಲಗಳನ್ನ ಇತ್ಯರ್ಥಪಡಿಸುವ ಸಾಧನವಾಗಿ, ಸಾಮಾನ್ಯವಾಗಿ ಸ್ವೀಕಾರಾರ್ಹವಾದ ಯಾವುದಾದರೂ ಅಥವಾ ಅದೇ ಸಮಯದಲ್ಲಿ ಒಂದು ಅಳತೆಯಾಗಿ ಮೌಲ್ಯದ ಮಾಧ್ಯಮವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ವಸ್ತುವನ್ನು ಹಣ ಅಂತೇಳಿ ಕರಿಬೋದು. ಇದರರ್ಥ, ವಿನಿಮಯ ಸಾಧನವಾಗಿ ಸಾರ್ವತ್ರಿಕವಾಗಿ ಸ್ವೀಕರಿಸಲ್ಪಟ್ಟಂಥ ಯಾವುದೇ ವಸ್ತುವನ್ನು ನಾವು ಹಣ ಅಂತೇಳಿ ಕರಿಬೋದು. ನಾವು ಸಂಕ್ಷಿಪ್ತವಾಗಿ ಹಣ ಅಂತಂದರೆ ಸರಕು ಮತ್ತು ಸೇವೆಗಳನ್ನ ವಿನಿಮಯ ಮಾಡಿಕೊಳ್ಳಲು ಸಾರ್ವತ್ರಿಕವಾಗಿ ಸ್ವೀಕಾರತವಾಗಂಥ ಯಾವುದೇ ವಸ್ತುವನ್ನು ಹಣ ಅಂತೇಳಿ ಕರಿಬೋದು. ಇದಕ್ಕೆ ನಾವು ಭಾಳಷ್ಟು ಉದಾಹರಣೆಗಳನ್ನ ಕೊಡಬಹುದು. ಇವತ್ತು ಬಳಸ್ತಕ್ಕಂಥ ನೋಟು, ನಾಣ್ಯಗಳು ಇರ್ಬೋದು, ಚೆಕ್ಗಳು ಇರ್ಬೋದು, ಡಿಗಳಿರ್ಬೋದು, ಅಥವಾ ಹಿಂದಿನ ಕಾಲದಲ್ಲಿ ಉಪಯೋಗಿಸ್ತಕ್ಕಂಥ ಬೆಳ್ಳಿ ನಾಣ್ಯಗಳಿರ್ಬೋದು. ಇವೆಲ್ಲವನ್ನು ಹಣ ಅಂತೇಳಿ ಕರಿಬೋದು. ಆದರೆ ಈ ಹಣ ಅನ್ನೋದು ಒಂದೇ ಬಾರಿಗೆ ಬರಲಿಲ್ಲ. ಹಣ ಹಂತ ಹಂತವಾಗಿ ವಿಕಾಸನವಾಗ್ತಾ ಬಂತು. ಹಾಗಾಗಿ ಎವಲ್ಯೂಷನ್ ಆಫ್ ಮನಿ ಅಂತೇಳಿ ನೋಡೋಣ. ಹಣ 5 ಹಂತಗಳಲ್ಲಿ ವಿಕಾಸನ ಹೊಂದಿತ್ತು. ಮೊದಲ ಹಂತವನ್ನು ನಾವು ಕಾಮಿಡೇಟಿವ್ ಮನಿ ಅಂತೇಳಿ ಕರಿತೀವಿ, ಅಂದರೆ ಸರಕು ಹಣ ಅಂತೇಳಿ. 2ನೇ ಹಂತ ಮೆಟಾಲಿಕ್ ಮನಿ ಅಂತೇಳಿ ಕರಿತೀವಿ, ಲೋಹದ ಹಣ. 3ನೇ ಹಂತ ಪೇಪರ್ ಮನಿ ಅಥವಾ ಕಾಗದದ ಹಣ ಅಂತೇಳಿ ಕರಿತೀವಿ. 4ನೇದು ಬ್ಯಾಂಕ್ ಹಣ, ಅದಕ್ಕೆ ಈಗ ನಾವು ಕ್ರೆಡಿಟ್ ಮನಿ ಅಂತೇಳಿ ಕರಿಬೋದು. 5ನೇದು ಎಲೆಕ್ಟ್ರಾನಿಕ್ ಮನಿ, ಎಲೆಕ್ಟ್ರಾನಿಕ್ ಹಣ, ಇತ್ತೀಚೆಗೆ ಬಳಕೆಯಲ್ಲಿರ್ತಕ್ಕಂಥದ್ದು. ಮೊದಲಿಗೆ ನಾವು ವಾಟ್ ಈಸ್ ದ ಕಾಮೋಡಿಟಿ ಮನಿ ಅಥವಾ ಸರಕು ಹಣ ಅಂದರೆ ಏನು ಅಂತೇಳಿ ನೋಡೋಣ. ಸರಕು ಹಣ ಅಂತಂದರೆ ಸರಕುಗಳನ್ನ ವಿನಿಮಯ ಮಾಧ್ಯಮವಾಗಿ ಬಳಸಲ್ಪಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಸರಕು ಹಣ ಅಂತೇಳಿ ಕರಿತೀವಿ. ಅಂದರೆ ಇದರರ್ಥ, ವೆನ್ ಡಿಫರೆಂಟ್ ಕಮಾಡಿಟಿ ವೇರ್ ಯೂಸ್ಡ್ ಆ್ಯಸ್ ಎ ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ಇದು ನಥಿಂಗ್ ಬಟ್ ಬಾರ್ಟರ್ ಸಿಸ್ಟಮ್. ಅದರಿಂದ ನಾವು ಸಾಟಿ ವಿನಿಮಯ ಪದ್ಧತಿ ಅಂತ ಏನು ಕರಿತೀವಿ ಅದೇ. ಉದಾಹರಣೆಗೆ ಒಂದು ದನದ ಕೊಂಬುಗಳಿರ್ಬೋದು, ಅಥವಾ ಒಂದು ಚರ್ಮದ ವಸ್ತುಗಳಿರ್ಬೋದು, ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ದೊಡ್ಡ ಕಲ್ಲುಗಳು ಅಥವಾ ಚಿಪ್ಪೆ ಕಲ್ಲುಗಳು, ಈ ರೀತಿಯಾದಂಥ ವಸ್ತುಗಳನ್ನು ವಿನಿಮಯವಾಗಿ ಬಳಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಸರಕು ಹಣ ಅಂತೇಳಿ ಕರಿತೀವಿ. ಆದರೆ ಇಲ್ಲಿ ಒಂದು ಸರಕನ್ನು ಇನ್ನೊಂದು ಸರಕಿಗೆ ವಿನಿಮಯ ಮಾಡಿಕೊಳ್ತಕ್ಕಂಥ ಪದ್ಧತಿ ಸಾಟಿ ವಿನಿಮಯ ಪದ್ಧತಿ ಅಂತೇಳಿ ಕರಿತೀವಿ. ಇದು ನಾಗರಿಕತೆಯ ವಿಕಾಸನದ ಹಂತದಲ್ಲಿ ಉದಯವಾಯಿತು. ಅಂದರೆ ಇದರರ್ಥ, ನಮ್ಮಲ್ಲಿ ಯಾವುದು ವಸ್ತು ಇದೆಯೋ ಆ ವಸ್ತುವನ್ನು ಕೊಡೋದು, ಇನ್ನೊಬ್ಬರ ಹತ್ರ ಯಾವ ವಸ್ತು ನಮಗೆ ಯಾವುದು ಅವಶ್ಯಕತೆ ಇದೆಯೋ ಆ ವಸ್ತುವನ್ನು ಇನ್ನೊಬ್ಬರಿಂದ ಪಡೆಯೋದು. ಇಲ್ಲಿ ಒಂದು ಉದಾಹರಣೆ ನೋಡ್ಬೋದು. ಈಗ ಒಬ್ಬ ವ್ಯಕ್ತಿ ಮೀನನ್ನು ತೆಗೆದುಕೊಳ್ತಾ ಇದ್ದಾನೆ, ಅದಕ್ಕೆ ಬದಲಾಗಿ ಏನೋ ಚಿನ್ನದ ನಾಣ್ಯಗಳನ್ನ ಏನೋ ನೀಡ್ತಾ ಇದ್ದಾನೆ, ಅಥವಾ ಚಿನ್ನ ಏನೋ ನೀಡ್ತಾ ಇದ್ದಾನೆ, ಧಾನ್ಯಗಳನ್ನು ನೀಡ್ತಾ ಇದ್ದಾನೆ. ಇದನ್ನು ನಾವು ಸಾಟಿ ವಿನಿಮಯ ಪದ್ಧತಿ ಅಂತೇಳಿ ಕರಿಬೋದು. ಇದು ನಾಗರಿಕತೆಯ ಪ್ರಥಮ ವಿಕಾಸನದ ಹಂತ ಅಂತೇಳಿ. ಆದರೆ ಈ ಒಂದು ವ್ಯವಸ್ಥೆ ಭಾಳಷ್ಟು ಸಮಸ್ಯೆಗಳನ್ನ ಹೊಂದಿತ್ತು. ಬಾರ್ಟರ್ ಸಿಸ್ಟಮ್ ಹ್ಯಾಡ್ ಡಿಫ್ರೆಂಟ್ ಪ್ರಾಬ್ಲಮ್ ಲೈಕ್ ಸ್ಟೋರಿಂಗ್ ಪ್ರಾಬ್ಲಮ್, ಡ್ಯೂರಬಿಲಿಟಿ ಪ್ರಾಬ್ಲಮ್, ಟ್ರಾನ್ಸ್ಫರೇಷನ್ ಪ್ರಾಬ್ಲಮ್, ಡಿವಿಸಿಬಿಲಿಟಿ ಪ್ರಾಬ್ಲಮ್. ಅಂದರೆ ಇದರರ್ಥ, ಒಂದು ಯಾವುದು ಸರಕು ವಿನಿಮಯ ಪದ್ಧತಿ ಏನಿತ್ತು ಅಥವಾ ಸಾಟಿ ವಿನಿಮಯ ಪದ್ಧತಿ ಏನಿತ್ತು, ಅದು ಸಂಗ್ರಹಣದ ಸಮಸ್ಯೆನ ಹೊಂದಿತ್ತು. ನಾವು ಸರಕುಗಳನ್ನ ವಿನಿಮಯ ಮಾಧ್ಯಮವಾಗಿ ಬಳಸ್ತಾ ಇದ್ದೀವಿ ಅಥವಾ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋಣ. ಸರಕುಗಳನ್ನ ವಿನಿಮಯ ಮಾಧ್ಯಮವಾಗಿ ಬಳಸ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋಣ. ಆ ಸರಕುಗಳನ್ನ ಎಲ್ಲಿ ಸ್ಟೋರೇಜ್ ಮಾಡಿಟ್ಟಿರ್ತೀರ? ಈಗ ನೀವು ಯಾವುದೋ ಒಂದು ವಸ್ತುವನ್ನು ಮಾರ್ತಾ ಇದ್ದೀರಿ, ನಿಮ್ಮಲ್ಲಿ ಒಂದು ಬುಕ್ಸ್ಗಳನ್ನ ಮಾರ್ತಾ ಇದ್ದೀರಿ ಅಂತ ತಿಳ್ಕೊಳ್ಳೋಣ. ಬುಕ್ಸ್ಗಳ ಬದಲಾಗಿ ಕೆಲವೊಬ್ಬರು ಧಾನ್ಯಗಳನ್ನ ತಂದು ಕೊಟ್ಟರೆ ಆ ಧಾನ್ಯಗಳನ್ನ ಎಲ್ಲಿ ಸಂಗ್ರಹಿಸ್ತೀರಿ? ಆ ಸಂಗ್ರಹಣದ ಸಮಸ್ಯೆ ಆ ಸಮಯದಲ್ಲಿ ಉಂಟಾಗ್ತಾ ಇತ್ತು. ಆಮೇಲೆ ಮುಖ್ಯವಾಗಿ
ಡ್ಯೂರೇಬಿಲಿಟಿ ಪ್ರಾಬ್ಲಮ್ ಅಂತೇಳಿ, ದ್ವಿಮುಖ ಹೊಂದಾಣಿಕೆಯ ಸಮಸ್ಯೆ. ದ್ವಿಮುಖ ಹೊಂದಾಣಿಕೆ ಸಮಸ್ಯೆ ಅಂತಂದರೆ, ಈಗ ಒಂದು ಬುಕ್ಕನ್ನು ಕೊಂಡ್ಕೋಬೇಕು ಅಂತಂದ್ರೆ ಎಷ್ಟು ಕೆ ಜಿ ಧಾನ್ಯ ಕೊಡಬೇಕು ಅಂತೇಳಿ. ಯಾಕಂದರೆ ಬುಕ್ಕನ್ನು ಕೊಂಡ್ಕೊಂಡು ಬೈಕನ್ನು ತೃಪ್ತಿಪಡಿಸಿಕೊಳ್ಳತಕ್ಕಂಥ ಬೈಕೇ ಬೇರೆ, ಆ ಧಾನ್ಯಗಳನ್ನ ನೀಡ್ತಕ್ಕಂಥ ಬೈಕೇ ಬೇರೆ. ಅಂದರೆ ಇದರರ್ಥ ಎರಡು ವಸ್ತುಗಳು ವಿಭಿನ್ನವಾದ ತೃಪ್ತಿಯನ್ನು ಮನುಷ್ಯನಿಗೆ ನೀಡುತ್ತವೆ. ಇಂಥ ಸಂದರ್ಭದಲ್ಲಿ ಆ ಎರಡೂ ತುಷ್ಟಿಗುಣಗಳನ್ನ ಹೊಂದಾಣಿಕೆ ಮಾಡ್ತಕ್ಕಂಥ ಸಮಸ್ಯೆ ಉಂಟಾಗ್ತಾ ಇತ್ತು. ಇದನ್ನು ನಾವು ಡ್ಯೂರೇಬಿಲಿಟಿ ಪ್ರಾಬ್ಲಮ್ ಅಥವಾ ದ್ವಿಮುಖ ಹೊಂದಾಣಿಕೆಯ ಸಮಸ್ಯೆ ಅಂತೇಳಿ ಕರಿತೀವಿ. ಇನ್ನೂ ಮುಖ್ಯವಾದ ಒಂದು ಸಮಸ್ಯೆ ಅಂತಂದರೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಸಮಸ್ಯೆ ಉಂಟಾಗ್ತಿತ್ತು. ಅಂದರೆ ಸಾಗಾಣೆ. ಈಗ ಧಾನ್ಯಗಳನ್ನ ಸಂಗ್ರಹಿಸಿದ್ದೀವಿ ಅಂತಂದರೆ ಆ ಧಾನ್ಯಗಳನ್ನ ಮತ್ತೊಂದು ಕಡೆ ಒಯ್ಯಬೇಕು ಅಂತಂದರೆ ಅಥವಾ ಕೊಂಡೊಯ್ಯಬೇಕು ಅಂತಂದರೆ ಭಾಳಷ್ಟು ಸಮಸ್ಯೆ ಉಂಟಾಗ್ತಾಯಿತ್ತು. ಸಾರಿಗೆ ಸಮಸ್ಯೆ ಅಥವಾ ಸಾಗಾಣೆ ಸಮಸ್ಯೆ ಅಂತ ಕರಿತೀವಿ. ಇನ್ನು ವಿಭಜನೀಯ ಸಮಸ್ಯೆ, ಡಿವಿಸಿಬಿಲಿಟಿ ಪ್ರಾಬ್ಲಮ್. ಈಗ ನಿಮ್ಮ ಹತ್ರ ಒಂದು ಬುಕ್ ಇದೆ ಅಂತ ತಿಳ್ಕೊಂಡು, ಒಂದು ಪುಸ್ತಕ, ಆ ಪುಸ್ತಕಕ್ಕೆ ನೀವು ಧಾನ್ಯಗಳನ್ನ ವಿನಿಮಯ ಮಾಡಿಕೊಳ್ಳಬೇಕು ಅಂತಂದಾಗ ಎಷ್ಟು ಧಾನ್ಯಗಳನ್ನ ವಿನಿಮಯ ಮಾಡಿಕೊಳ್ಳಬೇಕು? ಈಗ ಒಂದು ಉದಾಹರಣೆ ತೆಗೆದುಕೊಂಡ, 1 ಕೆ ಜಿ ಧಾನ್ಯಗೆ ಒಂದು ಪುಸ್ತಕ ಅಂತೇಳಿ ಇಟ್ಟಿದ್ದಾರೆ ಅಂತ ತಿಳ್ಕೊಂಡ. ಈಗ ನಿಮ್ಮ ಹತ್ರ ಅರ್ಧ ಕೆ ಜಿ ಧಾನ್ಯ ಇದ್ದರೆ ಅರ್ಧ ಬುಕ್ಕನ್ನು ತೊಗೊಳಕ್ಕೆ ಬರ್ತದೆ? ಅದು ಇದರರ್ಥ ಒಂದು ವಸ್ತುವನ್ನು ವಿಭಜನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಆ ಸಮಸ್ಯೆ ಕಂಡು ಬರ್ತಾ ಇತ್ತು. ಹಾಗಾಗಿ ಲೋಹದ ಹಣ ಉಗಮವಾಯಿತು. ದ ನೆಕ್ಸ್ಟ್ ಸ್ಟೆಪ್ ಇನ್ ದ ಎವಲ್ಯೂಷನ್ ವಾಸ್ ದ ಡಿಸ್ಕವರಿ ಆಫ್ ಪ್ರಿಸಿಯಸ್ ಮೆಟಲ್ಸ್ ಲೈಕ್ ಗೋಲ್ಡ್, ಸಿಲ್ವರ್, ಕಾಪರ್. ಇಟ್ಸ್ ಕಾಲ್ಡ್ ಮೆಟಾಲಿಕ್ ಮನಿ. ಮೆಟಾಲಿಕ್ ಮನಿ ಕನ್ಸಿಸ್ಟ್ ಕಾಯಿನ್ಸ್ ಮೇಡ್ ಆಫ್ ಗೋಲ್ಡ್, ಸಿಲ್ವರ್, ಕಾಪರ್ ಆರ್ ನಿಕ್ಕಲ್ ಆ್ಯಸ್ ಮೋಡ್ ಆಫ್ ಪೇಮೆಂಟ್. ಅಂದರೆ ಈ ಲೋಹದ ಹಣದ ಸಂದರ್ಭದಲ್ಲಿ ಚಿನ್ನ, ಬೆಳ್ಳಿ, ನಾಣ್ಯ ಅಥವಾ ನಾವು ತಾಮ್ರ, ನಿಕ್ಕಲ್ ಈ ವಸ್ತುಗಳಿಂದ ಮಾಡಿದಂಥ ನಾಣ್ಯಗಳನ್ನ ವಿನಿಮಯ ಮಾಧ್ಯಮವಾಗಿ, ಸರಕು ಸೇವೆಗಳನ್ನ ಕೊಂಡ್ಕೊಳ್ಳಿಕ್ಕೆ ವಿನಿಮಯ ಮಾಧ್ಯಮವಾಗಿ ಉಪಯೋಗಿಸ್ತಾ ಇದ್ದೀವಿ. ಅನಂತರ ಬಂದಂಥದ್ದು ಬ್ಯಾಂಕನ. ಇದು ಈಗ ಚಾಲ್ತಿಯಲ್ಲಿ ಇರ್ತಕ್ಕಂಥದ್ದು ಬ್ಯಾಂಕನ. ಈ ಬ್ಯಾಂಕ್ ಹಣಕ್ಕಿಂತ ಮುಂಚೆ ಕಾಗದದ ಹಣ ಬಂತು. ಮೂರನೇ ವಿಧಾನ ಕಾಗದದ ಹಣ. ನಾವೆಲ್ಲ ಬಳಸ್ತಕ್ಕಂಥ ನೋಟುಗಳೆಲ್ಲ ಕಾಗದ ಹಣಕ್ಕೆ ಉದಾಹರಣೆಗಳು. ಈ ಕಾಗದ ಹಣ ವಿನಿಮಯ ಮಾಡಿಕೊಳ್ಳೋದು ಭಾಳಷ್ಟು ಸುಲಭ. ಮೊದಲಿಗೆ ಪುರಾತನ ಕಾಲದಲ್ಲಿ ಈ ಕಾಗದ ಹಣ ಯಾವ ರೀತಿ ಉಗಮವಾಯಿತು ಅಂತಂದರೆ, ಈ ಆಭರಣ ಮಾಡೋರು ಇರ್ತಾರಲ್ಲ, ಅವರು ರಸೀದಿಗಳನ್ನ ಕೊಡ್ತಾಯಿದ್ರು. ಆ ರಸೀದಿಗಳು ಒಬ್ಬರಿಂದ ಇನ್ನೊಬ್ಬರಿಗೆ ವಿನಿಮಯ ಆಗ್ತಾಯಿದ್ದು. ಆ ರಸೀದಿಗಳ ಮೂಲಕ ಕಾಗದ ಹಣ ವಿನಿಮಯ ಇತ್ತು. ಹಾಗಾಗಿ ಒರಿಜಿನೇಟೆಡ್ ಆ್ಯಸ್ ಎ ರೆಸಿಪಿಟ್ ಇಸ್ಯೂಸ್ಡ್ ಬೈ ದ ಗೋಲ್ಡ್ ಸ್ಮಿತ್ಸ್. ಈ ಬಂಗಾರ ಆಭರಣ ತಯಾರಕರು ಏನು ಬಂಗಾರನ ಒತ್ತಿ ಇಟ್ಕೊಂಡು ಅಥವಾ ಒಂದು ತಮ್ಮಲ್ಲಿ ಇಟ್ಕೊಂಡು ಏನು ರಸೀದಿಗಳನ್ನ ನೀಡ್ತಾ ಇದ್ದರು, ಆ ರಸೀದಿಗಳಿಂದ ಈ ಕಾಗದ ಹಣ ಉಗಮವಾಯಿತು. ಕಾಗದ ಹಣ ಬಳಸಲಿಕ್ಕೆ ಭಾಳಷ್ಟು ಸುಲಭ. ಕಾಗದ ಹಣ ಭಾಳಷ್ಟು ಸುಲಭವಾಗಿರ್ತದೆ. ಕಾಗದ ಹಣ ಭಾಳಷ್ಟು ಉಪಯೋಗಗಳನ್ನು ಸಹ ಹೊಂದಿದೆ. ಇನ್ನು ಕ್ರೆಡಿಟ್ ಮನಿ ಅಥವಾ ಬ್ಯಾಂಕ್ ಹಣ. ಬ್ಯಾಂಕ್ ಹಣ ಅನ್ನೋದು ಬ್ಯಾಂಕ್ಗಳು ಸೃಷ್ಟಿಸುವ ಹಣ. ಚೆಕ್ಗಳು, ಡಿ ಡಿಗಳು ಅಥವಾ ನಾವು ಮನಿ ಟ್ರಾನ್ಸ್ಫರ್ ಇರ್ಬೋದು, ಇವೆಲ್ಲವೂ ಬ್ಯಾಂಕ್ ಹಣ ಅಂತೇಳಿ ಕರಿತೀವಿ. ಇದು ಇತ್ತೀಚಿನ ಬೆಳವಣಿಗೆ. ಇನ್ನು ಎಲೆಕ್ಟ್ರಾನಿಕ್ ಮನಿ, ಆಲ್ಸೋ ನೋನ್ ಆ್ಯಸ್ ಎ ಇ ಮನಿ, ಎಲೆಕ್ಟ್ರಾನಿಕ್ ಕ್ಯಾಶ್, ಎಲೆಕ್ಟ್ರಾನಿಕ್ ಕರೆನ್ಸಿ ಅಥವಾ ಡಿಜಿಟಲ್ ಮನಿ, ಡಿಜಿಟಲ್ ಕ್ಯಾಶ್, ಡಿಜಿಟಲ್ ಕರೆನ್ಸಿ ಅಥವಾ ಇದಕ್ಕೆ ಇನ್ನೊಂದು ರೀತಿ ಕರೀತಾರೆ ಕ್ರಿಪ್ಟೋ ಕರೆನ್ಸಿ ಅಂತಲೂ ಕರಿಬೋದು. ಇದೆಲ್ಲವೂ ಎಲೆಕ್ಟ್ರಾನಿಕ್ ಮೂಲಕ ಇರ್ತವೆ, ಎಲೆಕ್ಟ್ರಾನಿಕ್ ಡಿಜಿಟಲ್ ರೂಪದಲ್ಲಿ ಇರ್ತವೆ. ಉದಾಹರಣೆಗೆ ನಾವೆಲ್ಲ ಈಗ ಗೂಗಲ್ ಪೇ, ಫೋನ್ಪೇ ಇವೆಲ್ಲವನ್ನ ಬಳಸ್ತಾ ಇದ್ದೀವಿ. ಎಲ್ಲವೂ ಎಲೆಕ್ಟ್ರಾನಿಕ್ ಮನಿಗೆ ಉದಾಹರಣೆ. ಅಥವಾ ನಾವು ಇತ್ತೀಚೆಗೆ ಬಿಟ್ಕಾಯಿನ್ ಅಂತೇಳಿ ಬಂದಿದ್ದೀವಿ, ಡಿಜಿಟಲ್ ರೂಪದ ಹಣ, ಕ್ರಿಪ್ಟೋ ಕರೆನ್ಸಿ. ಅದಕ್ಕೆ ಯಾವುದೇ ರೂಪವಿಲ್ಲ. ಇವೆಲ್ಲ ಹಣದ ಉಗಮ. ಈಗ ನಾವು ಬಂದಿದ್ದೀವಿ ಕ್ರಿಪ್ಟೋ ಕರೆನ್ಸಿಯ ಲೆಕ್ಕಕ್ಕೆ, ಅಂದರೆ ಡಿಜಿಟಲ್ ಬಿಟ್ಕಾಯಿನ್ಸ್ ಲೋಕಕ್ಕೆ ನಾವು ಬಂದಿದ್ದೀವಿ. ಈ ರೀತಿ ಹಣ ಹಂತ ಹಂತವಾಗಿ ಉಗಮವಾಗ್ತಾ ಬಂತು. ಇನ್ನು ಹಣದ ಮಹತ್ವ ಏನು ಅಂತೇಳಿ ನೋಡೋದಾದರೆ, ಹಣದ ಮಹತ್ವ ಏನು ಅಂತೇಳಿ, ಹಣ ಇಲ್ಲದೆ ಈ ಜಗತ್ತನ್ನು ನಾವು ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಣ ಭಾಳಷ್ಟು ಉಪಯೋಗಗಳನ್ನ ಒಳಗೊಂಡಿದೆ. ಒಂದೊಂದೇ ನೋಡ್ತಾ ಅವನು. ಮನಿ ಫೆಸಿಲಿಟೀಸ್ ಎಕ್ಸ್ಚೇಂಜ್ ಆ್ಯಂಡ್ ಪ್ರಮೋಟ್ಸ್ ಟ್ರೇಡ್. ಅಂದರೆ ಹಣ ವಿನಿಮಯವನ್ನು ಸುಗಮಗೊಳಿಸ್ತದೆ ಮತ್ತು ವ್ಯಾಪಾರವನ್ನು ಉತ್ತೇಜಿಸ್ತದೆ. ನಾವು ವಿನಿಮಯ ಮಾಡಬೇಕು ಅಂತಂದ್ರೆ ಹಣ ಬೇಕು, ವ್ಯಾಪಾರ ಮಾಡಬೇಕು ಅಂದ್ರೆ ಹಣ ಬೇಕು. ಇವೆರಡು ಹಣ ಇರಲಿಲ್ಲ ಅಂದರೆ ಇವೆರಡನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದು ಮನಿ ಪ್ರಮೋಟ್ಸ್ ಡಿವಿಷನ್ ಆಫ್ ಲೇಬರ್ ಆ್ಯಂಡ್ ಪ್ರೊಡಕ್ಟಿವಿಟಿ. ಹಣ ಶ್ರಮದ ವಿಭಜನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸ್ತದೆ. ಅಂದರೆ ನಾವು ಹಣದ ಮೂಲಕ ಶ್ರಮದ ಮೌಲ್ಯವನ್ನು ನಿರ್ಧಾರ ಮಾಡ್ತೀವಿ.
ಆ ಶ್ರಮ ವಿಭಜನೆಯನ್ನು ಮಾಡ್ತೀವಿ. ವಿಭಜನೆ ಮಾಡಿದಂಥ ಶ್ರಮದಿಂದ ಹೆಚ್ಚು ಉತ್ಪಾದಕತೆಯನ್ನು ನಾವು ಪಡಿಬೋದು. ಹಾಗಾಗಿ ಹಣ ಯಾವಾಗಲೂ ಶ್ರಮದ ವಿಭಜನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸ್ತದೆ. ಇನ್ನು ಮೂರನೇದು, ಹಣ ಉಳಿತಾಯ ಪ್ರವೃತ್ತಿಯನ್ನು ಹೆಚ್ಚಿಸ್ತದೆ. ಯಾಕಂದರೆ ಹಣವನ್ನು ಸಂಗ್ರಹಿಸಿಡೋದು ಸುಲಭ. ಹಾಗಾಗಿ ಹಣ ಉಳಿತಾಯದ ಪ್ರವೃತ್ತಿಯನ್ನು ಹೆಚ್ಚಿಸ್ತದೆ. ಆದರೆ ಕಡಿಮೆ ಖರ್ಚು ಮಾಡೋದು, ಹೆಚ್ಚು ಉಳಿತಾಯ ಮಾಡೋದು. ಇನ್ನು ನಾಲ್ಕನೇದು, ಹಣ ಮನಿ ಎಲ್ಪ್ಸ್ ಇನ್ ಮ್ಯಾಕ್ಸಿಮೈಸಿಂಗ್ ಸ್ಯಾಟಿಸ್ಫ್ಯಾಕ್ಷನ್ ಬೈ ಕನ್ಸ್ಯೂಮರ್ ಆ್ಯಂಡ್ ಪ್ರಾಫಿಟ್ಸ್ ಬೈ ದ ಪ್ರೊಡ್ಯೂಸರ್. ಅಂದರೆ ಹಣ ಗ್ರಾಹಕರ ತೃಪ್ತಿಯನ್ನು ಮತ್ತು ಉತ್ಪಾದಕರ ಲಾಭವನ್ನು ಎರಡನ್ನು ಹೆಚ್ಚಿಸಲಿಕ್ಕೆ ಒಂದು ಸಹಾಯ ಮಾಡ್ತದೆ. ಮನಿ ಕ್ಯಾನ್ ಹೆಲ್ಪ್ ಇನ್ ರಿವ್ಯೂವಿಂಗ್ ದ ಎಕಾನಮಿ ಫ್ರಮ್ ದ ರಿಸೆಷನ್ ಆ್ಯಂಡ್ ಡಿಪ್ರೆಷನ್. ಹಣ ಆಂತರಿಕ ಹಿಂಜರಿತ, ಆಂತರಿಕ ಮುಗ್ಗಟ್ಟು ಎರಡೂ ಇರ್ಬೋದು. ಆರ್ಥಿಕ ಹಿಂಜರಿತ ಇರ್ಬೋದು, ಆರ್ಥಿಕ ಮುಗ್ಗಟ್ಟುಗಳಿರ್ಬೋದು. ಇವೆರಡರಿಂದ ಆರ್ಥಿಕತೆಯನ್ನು ಪುನರ್ಜೀವನಗೊಳಿಸಲಿಕ್ಕೆ ಸಹಾಯವನ್ನು ಮಾಡ್ತದೆ. ಯಾಕಂದರೆ ನಾವು ಆರ್ಥಿಕ ಹಿಂಜರಿತ ಸಮಯದಲ್ಲಿ, ಆರ್ಥಿಕತೆ ಕೆಳಮಟ್ಟಕ್ಕೆ ಹೋದಾಗ ನಾವು ಸಾಲಗಳನ್ನು ನೀಡೋದ್ರ ಮೂಲಕ, ಹೆಚ್ಚು ನೋಟುಗಳನ್ನ ಮುದ್ರಿಸಿ ಚಲಾವಣೆ ಮೂಲಕ, ಅಥವಾ ಆರ್ಥಿಕ ಮುಗ್ಗಟ್ಟು ಇದೆ ಅಂತಂದರೆ ಅಂಥ ಸಂದರ್ಭದಲ್ಲಿ ನಾವು ಆರ್ಥಿಕತೆಯನ್ನು ಮೇಲೆತ್ತಬೇಕಾಗ್ತದೆ. ಅವಾಗ ಹೆಚ್ಚು ಖರ್ಚು ಮಾಡಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಹಣವನ್ನು ಮುದ್ರಿಸಿ ಚಲಾವಣೆಗೆ ತಂದಿವಿ ಅಂತಂದರೆ ಬೇಡಿಕೆ ಬೆಲೆಗಳು ಹೆಚ್ಚಿಗಾಗಿ ಆರ್ಥಿಕ ಸುಧಾರಣೆ ಆಗ್ತದೆ. ಆವಾಗ ಹಣ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತದೆ. ಇನ್ನು ಹಣ ದ್ವಿಮುಖ ಹೊಂದಾಣಿಕೆಯ ಸಮಸ್ಯೆಯನ್ನು ನಿವಾರಿಸ್ತದೆ. ಮನಿ ಕ್ಯಾನ್ ಹೆಲ್ಪ್ಸ್ ಅಸ್ ಟು ಅವಾಯ್ಡ್ ಡಬಲ್ ಕನ್ಸಿಡೆನ್ಸನ್ ಆಫ್ ವಾಂಟ್. ಅಂದರೆ ಈ ಬಯಕೆಗಳು ಒಂದೇ ರೀತಿ ಇರೋದಿಲ್ಲ, ಬಯಕೆಗಳು ಬೇರೆ ಬೇರೆ ಆಗಿರ್ತದೆ. ಇಂಥ ಸಂದರ್ಭದಲ್ಲಿ ಆ ಬಯಕೆಗಳ ದ್ವಿಮುಖ ಹೊಂದಾಣಿಕೆಯ ಸಮಸ್ಯೆನ ಹಣ ನಿವಾರಿಸುತ್ತದೆ. ಏನು ಹಣದ ಕಾರ್ಯಗಳನ್ನು ನೋಡೋಣ. ಹಣದ ಕಾರ್ಯಗಳನ್ನು ನಾವು 3 ಪ್ರಕಾರಗಳಾಗಿ ವಿಂಗಡಿಸ್ತೀವಿ. ಒಂದು ಹಣದ ಪ್ರಾಥಮಿಕ ಕಾರ್ಯಗಳು, ಹಣದ ದ್ವಿತೀಯಕ ಕಾರ್ಯಗಳು ಅಥವಾ ಮಾಧ್ಯಮಿಕ ಕಾರ್ಯಗಳು, ಹಣದ ಅನಿಶ್ಚಿತ ಕಾರ್ಯಗಳು. ಪ್ರೈಮರಿ ಫಂಕ್ಷನ್ ಆಫ್ ಮನಿ ಫಸ್ಟ್ ಒನ್, ಸೆಕೆಂಡ್ ಒನ್ ಸೆಕೆಂಡರಿ ಫಂಕ್ಷನ್ ಆಫ್ ಮನಿ, ಥರ್ಡ್ ಒನ್ ಕಾಂಟಿಜೆಂಟ್ ಫಂಕ್ಷನ್ ಆಫ್ ಮನಿ. ಇವೆಲ್ಲ ಒಂದೊಂದೇ ನೋಡ್ತಾ ಹೋಗೋಣ. ಇನ್ನು ಮೊದಲನೇದಾಗಿ ಹಣದ ಪ್ರಾಥಮಿಕ ಕಾರ್ಯಗಳು ನೋಡೋದಾದರೆ, ಹಣದ ಪ್ರಾಥಮಿಕ ಕಾರ್ಯಗಳು ಮನಿ ಆ್ಯಸ್ ಎ ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ಹಣ ಒಂದು ವಿನಿಮಯ ಮಾಧ್ಯಮವಾಗಿ ಕಾರ್ಯವನ್ನು ನಿರ್ವಹಿಸ್ತದೆ. ವಿನಿಮಯದ ಆರ್ಥಿಕ ತೊಂದರೆಗಳನ್ನ ನಿವಾರಿಸಲು ಸಹಾಯ ಮಾಡ್ತದೆ. ಮನಿ ಆ್ಯಸ್ ಎ ಯೂನಿಟ್ ಆಫ್ ಅಕೌಂಟ್. ಹಣವು ಖಾತೆಯ ಒಂದು ಘಟಕವಾಗಿ ಕಾರ್ಯವನ್ನು ನಿರ್ವಹಿಸ್ತದೆ. ಅಂದರೆ ಇದರರ್ಥ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಹಣದ ಘಟಕದ ಮೂಲಕ ಮಾಪನ ಮಾಡಬಹುದು. ಇನ್ನು ಮೂರನೇದು, ಮನಿ ಆ್ಯಸ್ ಎ ಸ್ಟ್ಯಾಂಡರ್ಡ್ ಆ್ಯಂಡ್ ಡಿಫರ್ಡ್ ಪೇಮೆಂಟ್ಸ್. ಅಂದರೆ ಹಣ ಯಾವಾಗಲೂ ಮುಂದೂಡಲ್ಪಟ್ಟಂತಹ ಅಥವಾ ಭವಿಷ್ಯದಲ್ಲಿ ಮಾಡ್ತಕ್ಕಂಥ ಪಾವತಿಗಳನ್ನ ಮಾಡಲಿಕ್ಕೆ ಹಣದ ಒಂದು ಪ್ರಾಥಮಿಕ ಕಾರ್ಯ ಅಂತ ಹೇಳ್ಬೋದು. ಅಂದರೆ ಮುಂದೂಡಲ್ಪಟ್ಟ ಪಾವತಿಗಳನ್ನ ಮಾಡಲಿಕ್ಕೆ ಹಣ ಕಾರ್ಯವನ್ನು ನಿರ್ವಹಿಸ್ತದೆ. ಇನ್ನು ಮೌಲ್ಯದ ಸಂಗ್ರಹವಾಗಿ ಹಣ, ಮನಿ ಆ್ಯಸ್ ಎ ಸ್ಟೋರ್ ಆಫ್ ವ್ಯಾಲ್ಯೂ. ಎಲ್ಲ ಸ್ವತ್ತುಗಳಲ್ಲಿ ಹಣ ಹೆಚ್ಚು ದ್ರವ್ಯತೆಯನ್ನು ಹೊಂದಿರ್ತದೆ. ಅದರಿಂದ ಮೌಲ್ಯವನ್ನು ಹಣದ ರೂಪದಲ್ಲಿ ಸಂಗ್ರಹಿಸುವುದು ಸುಲಭ ಆಗಿರ್ತದೆ. ಇನ್ನು ಹಣದ ದ್ವಿತೀಯ ಕಾರ್ಯಗಳನ್ನ ನೋಡೋದಾದರೆ, ಹಣದ ದ್ವಿತೀಯ ಕಾರ್ಯಗಳಲ್ಲಿ ಮೊದಲನೇದು ಟು ಪ್ರೊಡ್ಯೂಸ್ ಆ್ಯಂಡ್ ಟ್ರೇಡ್ ಪ್ರೊಡಕ್ಷನ್ ಆ್ಯಂಡ್ ಟ್ರೇಡ್ ಅಂತೇಳಿ. ಉತ್ಪಾದನೆ ಮತ್ತು ವ್ಯಾಪಾರಕ್ಕೆ ಹಣ ನೆರವು ನೀಡುತ್ತದೆ. ಇದು ದ್ವಿತೀಯ ಕಾರ್ಯ. ಸರಕುಗಳ ಸೇವೆಗಳ ಉತ್ಪಾದನೆ, ವ್ಯಾಪಾರ, ವಿಸ್ತರಣೆ ಇವೆಲ್ಲವೂ ಹಣದ ಬಳಕೆಯಿಂದ ಸಾಧ್ಯ ಆಗ್ತದೆ. ಇದು ಅದರ ದ್ವಿತೀಯ ಕಾರ್ಯ ಅಥವಾ ಮಾಧ್ಯಮಿಕ ಕಾರ್ಯ ಅಂತ ಕರಿಬೋದು. ಮನಿ ಫೆಸಿಲಿಟೀಸ್ ಟು FOP. ಅಂದರೆ ಹಣಕಾಸು ಕಾರ್ಯಾಚರಣೆ ಯೋಜನೆಗೆ ಅನುಕೂಲ ಮಾಡಿಕೊಡ್ತದೆ. ಉದಾಹರಣೆಗೆ ಎಲ್ಲ ಉತ್ಪಾದನೆಯು ಮಾರುಕಟ್ಟೆಯ ಮೂಲಕ ನಡೀತದೆ. ಎಲ್ಲ ಪಾವತಿಗಳನ್ನ ಹಣದ ಮೂಲಕನೇ ಮಾಡಬೇಕಾಗ್ತದೆ. ಹಾಗಾಗಿ ಹಣದ ದ್ವಿತೀಯ ಕಾರ್ಯ ಅಂತೇಳಿ ಕರಿಬೋದು. ಇನ್ನು ಹಣ ವಿತ್ತೀಯ ನಿರ್ವಹಣೆಯ ಸಾಧನವಾಗಿ ಕಾರ್ಯನಿರ್ವಹಿಸ್ತದೆ. ಮನಿ ಆ್ಯಸ್ ಎ ಟೂಲ್ ಆಫ್ ಮಾನಿಟರಿ ಮ್ಯಾನೇಜ್ಮೆಂಟ್. ಅಂದರೆ ಇದರರ್ಥ ಎಲ್ಲ ವಿತ್ತೀಯ ಪ್ರಗತಿಯನ್ನು ಹಣದ ಮೂಲಕನೇ ಮಾಡಲಾಗ್ತದೆ. ಹಣಕಾಸಿನ ಪ್ರಗತಿಯನ್ನು ಹಣದ ಮೂಲಕನೇ ಮಾಡಲಾಗ್ತದೆ. ಇನ್ನು ಮನಿ ಈಸ್ ಆ್ಯನ್ ಇನ್ಸ್ಟ್ರೂಮೆಂಟ್ ಆಫ್ ಮೇಕಿಂಗ್ ಲೋನ್ಸ್. ಹಣವು ಸಾಲ ಮಾಡುವ ಸಾಧನವಾಗಿ ಬಳಕೆ ಆಗ್ತದೆ. ಜನ ಹಣ ಉಳಿಸ್ತಾರೆ, ಅದನ್ನು ಬ್ಯಾಂಕಲ್ಲಿ ಠೇವಣಿ ಇಡ್ತಾರೆ. ಠೇವಣಿ ಇಟ್ಟಂಥ ಹಣವನ್ನು ಬ್ಯಾಂಕ್ಗಳು ಅದನ್ನು ಉದ್ಯಮಿಗಳಿಗೆ, ಕೈಗಾರಿಕಾ ಉದ್ಯಮಿಗಳಿಗೆ ಅಥವಾ ಉದ್ಯಮಿಗಳಿಗೆ ಸಾಲವನ್ನು ನೀಡ್ತವೆ. ಹೀಗೆ ಇವುಗಳನ್ನ ಹಣದ ಮಾಧ್ಯಮಿಕ ಕಾರ್ಯಗಳು ಅಂತ ಕರಿಬೋದು. ಇನ್ನು ಹಣದ ಅನಿಶ್ಚಿತ ಕಾರ್ಯಗಳು, ದ ಕಾಂಟಿಜೆಂಟ್ ಫಂಕ್ಷನ್ ಆಫ್ ಮನಿ. ಈ ಪ್ರಾಥಮಿಕ ದ್ವಿತೀಯ ಕಾರ್ಯಗಳಲ್ಲದೆ ಇನ್ನೂ ಭಾಳಷ್ಟು ಕಾರ್ಯಗಳನ್ನ ನಿರ್ವಹಿಸ್ತದೆ. ಫಸ್ಟ್ ಒನ್ ಈಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ನ್ಯಾಷನಲ್ ಇನ್ಕಮ್. ಮನಿ ಫೆಸಿಲಿಟೀಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ನ್ಯಾಷನಲ್ ಇನ್ಕಮ್ ಅಮಾಂಗ್ ದ ವೇರಿಯಸ್ ಪ್ರೊಡಕ್ಟಿವ್ ಆ್ಯಂಡ್ ನಾನ್ ಪ್ರೊಡಕ್ಟಿವ್ ಪರ್ಪಸ್.
ರಾಷ್ಟ್ರೀಯ ಆದಾಯವನ್ನು ವಿತರಣೆ ಮಾಡುವಾಗ ಉತ್ಪಾದಕ ಮತ್ತು ಉತ್ಪಾದಕವಲ್ಲದ ಉದ್ದೇಶಗಳ ನಡುವೆ ಭಿನ್ನತೆಯನ್ನು ಮಾಡಿ ಅದನ್ನು ಸುಗಮಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತದೆ. ಬೇಸಿಸ್ ಆಫ್ ಕ್ರೆಡಿಟ್ ಸಿಸ್ಟಮ್, ಬ್ಯಾಂಕ್ಸ್ ಕ್ರಿಯೇಟ್ ಕ್ರೆಡಿಟ್ ಆನ್ ದ ಬೇಸಿಸ್ ಆಫ್ ದೇರ್ ಕ್ಯಾಶ್ ರಿಸರ್ವ್ಸ್. ಅಂದರೆ ಇಲ್ಲಿ ಹಣ ಸಾಲಗಳ ರಚನೆಯನ್ನು ಮಾಡ್ತದೆ, ಸಾಲ ನಿರ್ಮಾಣವನ್ನು ಮಾಡ್ತದೆ. ಬ್ಯಾಂಕ್ಗಳು ತಮ್ಮಲ್ಲಿರ್ತಕ್ಕಂತಹ ಹಣ ಮತ್ತು ಒಂದು ನಗದು ಮೀಸಲು ಅನುಪಾತಗಳ ಆಧಾರದ ಮೇಲೆ ಸಾಲದ ಹಣವನ್ನು ಸೃಷ್ಟಿ ಮಾಡ್ತದೆ. ಇನ್ನು ಹಣದ ಮೂರನೇ ಕಾರ್ಯ ಲಿಕ್ವಿಡಿಟಿ ಆಫ್ ಪ್ರಾಪರ್ಟಿ ಅಂತೇಳಿ, ಅಂದರೆ ಹಣದ ಆಸ್ತಿಯ ದ್ರವ್ಯತೆಯನ್ನು ಹೆಚ್ಚಿಸ್ತದೆ. ಮನಿ ಗಿವ್ಸ್ ಎ ಲಿಕ್ವಿಡಿಟಿ ಫ್ರಮ್ ಟು ವೆಲ್ತ್, ಎ ಪ್ರಾಪರ್ಟಿ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಲಿಕ್ವಿಡಿಟಿ ಫ್ರಮ್ ವಿತ್ ದ ಯೂಸ್ ಆಫ್ ಮನಿ. ಅಂದರೆ ಹಣವು ಸಂಪತ್ತಿಗೆ ದ್ರವ ರೂಪವನ್ನು ನೀಡ್ತದೆ, ಹಣವು ಆಸ್ತಿಯೊಂದಿಗೆ ದ್ರವ ರೂಪದಲ್ಲಿ ಪರಿವರ್ತಿಸ್ತದೆ. ನಾವು ಇಲ್ಲಿವರೆಗೆ ಹಣ ಅಂದ್ರೇನು, ಹಣದ ಉಗಮ, ಹಣದ ಮಹತ್ವ, ಹಣದ 3 ಕಾರ್ಯಗಳನ್ನ ನೋಡಿದ್ದೀವಿ. ಇನ್ನು ಮುಂದಿನ ಭಾಗದಲ್ಲಿ ನಾವು ಇನ್ನೂ ಹೆಚ್ಚಿನ ಒಂದು ಭಾಗಗಳನ್ನ ನೋಡೋಣ.